ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಮಲ್ಲತ್ತಹಳ್ಳಿಯ ಮುದ್ದಿನಪಾಳ್ಯ ಮುಖ್ಯ ರಸ್ತೆಯಲ್ಲಿರುವ ಪ್ರಖ್ಯಾತ ಸುಖ ಬ್ರುವರಿ ಮತ್ತು ಕಿಚನ್ಗೆ ಸಂಕಷ್ಟ ಎದುರಾಗಿದೆ. ಅಕ್ರಮವಾಗಿ ನಿರ್ಮಾಣ ಹಾಗೂ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಸುಖ ಬ್ರುವರಿ ಹಾಗೂ ಕಿಚನ್ಗೆ 5 ಇಲಾಖೆಗಳ ಉತ್ಪಾದಾಧಿಕಾರಿಗಳು ಅಕ್ರಮ ಅನುಮತಿ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ಮುಖಂಡ ಎನ್.ಆರ್. ರಮೇಶ್ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಅಕ್ರಮದ ಕುರಿತು ಲೋಕಾಯುಕ್ತ ಹಾಗೂ ಇಡಿಗೆ ಎನ್.ಆರ್. ರಮೇಶ್ ದಾಖಲೆ ಸಮೇತ ದೂರು ಕೊಟ್ಟಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿಯ ಮಲ್ಲತ್ತಹಳ್ಳಿಯಲ್ಲಿ ತಲೆ ಎತ್ತಿರುವ ಈ ಸುಖ ಬ್ರಿವರಿ ಮತ್ತು ಕಿಚನ್ ಈಗ ವಿವಾದದ ಕೇಂದ್ರಬಿಂದು. ಸುಮಾರು 1,85,000 ಚದರ ಅಡಿ ವಿಸ್ತೀರ್ಣದಲ್ಲಿ ಹರಡಿರುವ ಒಮ್ಮೆಗೆ 2,000 ಜನರು ಕುಳಿತುಕೊಳ್ಳಬಹುದಾದ ಈ ಬೃಹತ್ ಕಟ್ಟಡ ಸಂಪೂರ್ಣ ಅಕ್ರಮ ಅನ್ನೋದು ಎನ್.ಆರ್. ರಮೇಶ್ ಅವರ ಆರೋಪ. ಈ ಕುರಿತು ದಾಖಲೆಗಳನ್ನು ಬಿಡುಗಡೆ ಮಾಡಿರುವ ಎನ್.ಆರ್. ರಮೇಶ್ ಕೂಡಲೇ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ 5 ಪ್ರಮುಖ ಇಲಾಖೆಗಳಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು, ಅತ್ಯಂತ ಪ್ರಭಾವಿ ವ್ಯಕ್ತಿ, 3-4 ಮಂದಿ ಆಡಳಿತಾರೂಢ ಪಕ್ಷದ ರಾಜಕಾರಣಿಗಳ ಬೇನಾಮಿಯಾಗಿರ್ತಕ್ಕಂಥ ಒಬ್ಬ ಪ್ರಭಾವಿ ವ್ಯಕ್ತಿಯ ಮಾಲೀಕತ್ವದ ಒಂದು ಬಾರ್ ಅಂಡ್ ರೆಸ್ಟೋರೆಂಟು ಇಡೀ ಕೇವಲ ಬೆಂಗಳೂರು ಮಹಾನಗರ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಬಾರ್ ಅಂಡ್ ರೆಸ್ಟೋರೆಂಟ್ನ ನಿರ್ಮಾಣದಲ್ಲಿ ಮತ್ತು ಪ್ರಾರಂಭದಲ್ಲಿ ಆಗಿರ್ತಕ್ಕಂಥ ಬೃಹತ್ ಅಕ್ರಮಗಳು, ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ 5 ರಾಜ್ಯ ಸರ್ಕಾರದ 5 ಇಲಾಖೆಗಳ ಹಿರಿಯ ಭ್ರಷ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟಾಗ ನಾನು ಇವತ್ತು ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದೀನಿ. ಮುಖ್ಯಮಂತ್ರಿಗಳಿಗೂ ದೂರನ್ನು ಕೊಟ್ಟಿದ್ದೀನಿ. ಸಂಬಂಧಪಟ್ಟ ಎಲ್ಲ GBA ಮುಖ್ಯ ಆಯುಕ್ತರು, ಪಶ್ಚಿಮ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು, ಹಾಗೆ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರು, BWSSBಯ ಅಧ್ಯಕ್ಷರು, ಹಾಗೆ ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಅಬಕಾರಿ ಇಲಾಖೆಯ ಸಚಿವರು, ಇಂಧನ ಇಲಾಖೆಯ ಸಚಿವರಿಗೂ ಸೇರಿದಾಗೆ ಇಲ್ಲಿ ಒಂದು ದಾಖಲೆಗಳ ಸಹಿತ ಒಂದು ದೂರನ್ನು ಕೊಟ್ಟಿದ್ದೀನಿ. ಈ ಅಕ್ರಮದ ಹಿಂದೆ ಕೇವಲ ಒಬ್ಬಿಬ್ಬರ ಕೈವಾಡವಿಲ್ಲ. ರಾಜ್ಯ ಸರ್ಕಾರದ 5 ಪ್ರಮುಖ ಇಲಾಖೆಗಳ 9 ಉನ್ನತ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ ಅನ್ನೋದು ರಮೇಶ್ ಅವರ ವಾದ. ಅಧಿಕಾರಿಗಳು ಕೋಟಿ ಹಣವನ್ನ ಕಿಕ್ ಬ್ಯಾಕ್ ಪಡೆದು ದಾಖಲೆಗಳನ್ನ ತಿದ್ದಿ ಅನುಮತಿ ನೀಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇದೇ ಕಾರಣಕ್ಕೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಮತ್ತು ಜಾರಿ ನಿರ್ದೇಶನಾಲಯಕ್ಕೆ ದೂರು ಸಲ್ಲಿಕೆಯಾಗಿದೆ. ಹೀಗಾಗಿ ಕೂಡಲೇ ಸುಖ ಬ್ರಿವರೀಸ್ಗೆ GBA ಅಧಿಕಾರಿಗಳು ಬೀಗ ಮುದ್ರೆ ಹಾಕಿ ಸೀಸ್ ಮಾಡಬೇಕು ಅನ್ನೋದು ಎನ್.ಆರ್. ರಮೇಶ್ ಆಗ್ರಹಿಸಿದ್ದಾರೆ. ವಿಷಯ ಏನು ಅಂತಂದ್ರೆ, ಹಳೆಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಾರ್ಡ್ ನಂಬರ್ 129 ಅಂದರೆ ಜ್ಞಾನಭಾರತಿ ವಾರ್ಡ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಲ್ಲತ್ತಹಳ್ಳಿ ಗ್ರಾಮ ಅಂತೇನಿದೆ, ಆ ಮಲ್ಲತ್ತಹಳ್ಳಿಯ ಗ್ರಾಮದ ಸರ್ವೆ ನಂಬರ್ 183/1A ಅಲ್ಲಿರ್ತಕ್ಕಂಥ 2 ಪ್ರತ್ಯೇಕ ಸ್ವತ್ತುಗಳು, ಸಿದ್ದರಾಜು ಎಂಬವರ ಮಾಲೀಕತ್ವಕ್ಕೆ ಸೇರಿದ 411ನೇ ನಂಬರ್ ಸ್ವತ್ತು, ಹಾಗೆ ಭಾಗ್ಯಮ್ಮ ಅನ್ನೋರ ಮಾಲೀಕತ್ವಕ್ಕೆ ಸೇರಿದಂಥ 412 ಪ್ರತ್ಯೇಕ ಸ್ವತ್ತುಗಳಲ್ಲಿ 2 ನಕ್ಷೆಗಳನ್ನು ಮಂಜೂರಾತಿ ಪಡೆದು 2 ಕಟ್ಟಡಗಳಿಗೆ, ವಾಣಿಜ್ಯ ಕಟ್ಟಡಗಳಿಗೆ, ಬೃಹತ್ ವಾಣಿಜ್ಯ ಕಟ್ಟಡಗಳ ನಿರ್ಮಾಣಕ್ಕೆ ಅನುಮತಿಯನ್ನು ಪಡ್ಕೊಳ್ತಾರೆ. ಇಲ್ಲಿ 67 ಲಕ್ಷ ರೂಪಾಯಿಗೆ 145 ರೂಪಾಯಿ ಕಡಿಮೆ, 67 ಲಕ್ಷ ರೂಪಾಯಿಗಳಷ್ಟು ಮೊತ್ತದ ನಕ್ಷೆ ಮಂಜೂರಾತಿ ಶುಲ್ಕ ಮತ್ತು ಲೇಬರ್ ಸೆಸ್ನ ಕಾರ್ಮಿಕರ ವೆಚ್ಚ ಅಂತ ಏನಿರುತ್ತೆ ಅದನ್ನು 2 ಸ್ವತ್ತುಗಳ 2 ನಕ್ಷೆ ಮಂಜೂರಾತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪಾಲಿಕೆಯ ಅಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರ ಖಾತೆಗೆ ವರ್ಗಾವಣೆ ಮಾಡಬೇಕಾಗಿತ್ತು. ಆದರೆ ಸಹಾಯಕ ನಿರ್ದೇಶಕರಾಗಿ, ನಗರ ಯೋಜನೆ ಇಲಾಖೆ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ, ಈಗಾಗಲೇ ಹಲವಾರು ಆರೋಪಗಳು ತನ್ನ ಮೇಲೆ ಹೊರಿಸ್ಕೊಂಡಿರ್ತಕ್ಕಂಥ ಹನುಮಂತರಾಯಪ್ಪ ಅಂತ ADTP ಅವರು 67 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಆಯುಕ್ತರ ಖಾತೆಗೆ ಜಮೆ ಮಾಡದೆ ಅವ್ರ ಮನೆಗೆ ಅವ್ರು ತೊಗೊಂಡೋಗಿರ್ತಕ್ಕಂಥ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು. ಆ 2 ಬೃಹತ್ ವಾಣಿಜ್ಯ ಸಂಕೀರ್ಣದ ನಕ್ಷೆ ಮಂಜೂರಾತಿಗೆ 2 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ವೀಣಾ ಅಂತೇಳಿ ಜಂಟಿ ನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರು ಹನುಮಂತರಾಯಪ್ಪನವರು ಪಡ್ಕೊಂಡು ಕಾನೂನು ಬಾಹಿರವಾಗಿ ನಕ್ಷೆ ಮಂಜೂರಾತಿಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು 2 ನಕ್ಷೆಗಳನ್ನು ಸೇರಿಸಿ ಒಂದೇ ಕಟ್ಟಡ ಕಟ್ಟಿದ್ರೂ ಕೂಡ ಹಲವಾರು ದೂರುಗಳಿದ್ರೂ ಕೂಡ ಅದರ ವಿರುದ್ಧ ಯಾವುದೇ ಕ್ರಮ ತಗೊಳ್ಳದೇ ಇರತಕ್ಕಂಥ ಕಾರ್ಯವನ್ನು ನಗರ ಯೋಜನಾ ಇಲಾಖೆಗಳು ಮಾಡಿದ್ದಾರೆ.
ಪ್ರಮುಖ ಉಲ್ಲಂಘನೆಗಳು ಏನು? ವಾರ್ಡ್ ಸಂಖ್ಯೆ 129ರ 2 ಪ್ರತ್ಯೇಕ ಸ್ವತ್ತುಗಳ ನಕ್ಷೆ ಮಂಜೂರಾತಿಗಾಗಿ ಬರಬೇಕಾಗಿದ್ದ 66,70,855 ಹಣ ಬಿಬಿಎಂಪಿ ಖಜಾನೆ ಸೇರಲೇ ಇಲ್ಲ. ಎಡಿಟಿಪಿ ಹನುಮಂತರಾಯಪ್ಪ ಈ ಹಣವನ್ನ ಪಾಲಿಕೆಯ ಖಾತೆಗೆ ಜಮೆ ಮಾಡದೆ ತನ್ನ ಮನೆಗೆ ಕೊಂಡೊಯ್ದಿದ್ದಾರೆ ಎಂಬ ಗಂಭೀರವಾದ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಆರ್ಆರ್ ನಗರದ ಜೆಡಿಟಿಪಿ ವೀಣಾ ಮತ್ತು ಹನುಮಂತರಾಯಪ್ಪ ಸೇರಿ ಕೋಟ್ಯಾಂತರ ರೂಪಾಯಿ ಲಂಚ ಪಡೆದು ಈ ಬೃಹತ್ ಕಟ್ಟಡಕ್ಕೆ ನಕ್ಷೆ ಮಂಜೂರಾತಿ ನೀಡಿದ್ದಾರೆ. ಕಾನೂನಿನ ಪ್ರಕಾರ 2 ಪ್ರತ್ಯೇಕ ನಕ್ಷೆಗಳನ್ನು ಪಡೆದಿದ್ದು ಪ್ರಭಾವಿ ವ್ಯಕ್ತಿಯೊಬ್ಬರು ನಿಯಮ ಉಲ್ಲಂಘಿಸಿ ಒಂದೇ ಬೃಹತ್ ವಾಣಿಜ್ಯ ಕಟ್ಟಡವನ್ನ ನಿರ್ಮಿಸಿದ್ದಾರೆ. ಸುಮಾರು 1,85,000 ಚದರ ಅಡಿ ವಿಸ್ತೀರ್ಣದ ಈ ಅನಧಿಕೃತ ಕಟ್ಟಡದ ವಿರುದ್ಧ ನಗರ ಯೋಜನೆ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸಿಸಿ ಮತ್ತು ಓಸಿ ಇಲ್ಲದ ಕಟ್ಟಡಗಳಿಗೆ ಸಂಪರ್ಕ ನೀಡುವಂತಿಲ್ಲ. ಆದರೆ ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು 30 ಲಕ್ಷ ರೂಪಾಯಿ ನಷ್ಟ ಉಂಟು ಮಾಡಿ ಅಕ್ರಮವಾಗಿ ನೀರು ಮತ್ತು ಒಳಚರಂಡಿ ಸಂಪರ್ಕ ನೀಡಿದ್ದಾರೆ. ಇತ್ತ ಬೆಸ್ಕಾಂ ಅಧಿಕಾರಿಗಳು ಕೇವಲ 100 ಕಿಲೋವ್ಯಾಟ್ಗೆ ಮಾತ್ರ ಅವಕಾಶವಿದ್ದು ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನ ಒದಗಿಸಿದ್ದಾರೆ. 3 ಕೋಟಿ ರೂಪಾಯಿ ಲಂಚದ ಆಮಿಷಕ್ಕೆ ಬಲಿಯಾದ ಬೆಂಗಳೂರು ಪಶ್ಚಿಮ ವಿಭಾಗದ ಅಬಕಾರಿ ಉಪ ಆಯುಕ್ತ ಮುರಳಿ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಈ ಕಟ್ಟಡಕ್ಕೆ CL7 ಲೈಸೆನ್ಸ್ ನೀಡಿದ್ದಾರೆ. ವಸತಿ ಮತ್ತು ಉಪಹಾರ ಗೃಹಕ್ಕೆ ನೀಡಬೇಕಾದ ಪರವಾನಗಿಯನ್ನ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನೀಡಿರೋದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ. ಅಲ್ಲದೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ಆರ್ಆರ್ ನಗರ ವಿಭಾಗದ ಆರೋಗ್ಯ ವೈದ್ಯಾಧಿಕಾರಿ ಮತ್ತು ಹಿರಿಯ ಆರೋಗ್ಯ ಪರಿವೀಕ್ಷಕರಿಂದ ಈ ಕಾನೂನು ಬಾಹಿರ ಕಾರ್ಯ. ಒಟ್ಟಾರೆ ರಾಜ್ಯ ಸರ್ಕಾರದ 5 ಪ್ರತ್ಯೇಕ ಇಲಾಖೆಗಳ ಅಧಿಕಾರಿಗಳಿಂದ ನಡೆದಿರುವ ಬೃಹತ್ ಪ್ರಮಾಣದ ಭ್ರಷ್ಟಾಚಾರ ಮತ್ತು ಕಾನೂನು ಬಾಹಿರ ಕಾರ್ಯಗಳ ಬೃಹತ್ ಹಗರಣದ ತನಿಖೆಯನ್ನ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ಅಥವಾ ಸಿಐಡಿಗೆ ವಹಿಸುವಂತೆ ಮುಖ್ಯಮಂತ್ರಿಗಳನ್ನ ಎನ್ಆರ್ ರಮೇಶ್ ಆಗ್ರಹಿಸಿದ್ದಾರೆ. ಒಂದು ವೇಳೆ ಈ ಆರೋಪಗಳು ಸಾಬೀತಾದಲ್ಲಿ ಬೆಂಗಳೂರಿನ ಈ ಬ್ರುವೆರಿಗೆ ಸದ್ಯದಲ್ಲೇ ಬೇಗ ಮುದ್ರೆ ಬೀಳೋದಂತೂ ಗ್ಯಾರಂಟಿ. ಪ್ರಸನ್ನ ದೇವನೂರು, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.